ಇವತ್ತು ಒಂದು ದಪ್ಪ ರವೆಯಲ್ಲಿ ಒಂದು ಒಳ್ಳೆ ಮಸಾಲೆ ಉಪ್ಪಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಈ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದು ದಪ್ಪ ರವೆಯಲ್ಲಿ ಬೀನ್ಸು, ಬಟಾಣಿ, ದಪ್ಪ ಮೆಣಸಿನ್ಕಾಯಿ, ಆಲೂಗೆಡ್ಡೆ ಹಾಕಿ ಮಾಡಿರೋದು ಉಪ್ಪಿಟ್ಟು. ಉದುರುದುರಾಗಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನಾನು ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ, ಬನ್ನಿ ನೋಡ್ಕೊಂಡು ಬರುವ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಒಂದು ಸಿಂಪಲ್ ಆದ ಇವತ್ತು ಬನ್ಸಿ ರವೆ, ದಪ್ಪ ರವೆಯ ಮಸಾಲೆ ಉಪ್ಪಿಟ್ಟು ಮಾಡ್ತೀನಿ. ಮಸಾಲೆ ಉಪ್ಪಿಟ್ಟಿಗೆ ನೋಡಿ ಆಲ್ರೆಡಿ ಇವಾಗ ಗ್ಯಾಸ್ ವೇಸ್ಟ್ ಆಗಬಾರ್ದು ಅಂತ ನಾನು ಈಗ ಎಣ್ಣೆ ಹಾಕಿ ಏಲಕ್ಕಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಬೇಕು. ಇವಾಗ ನೋಡಿ ನಾನು ಹೇಳಿದಂಗೆ ನೀವು ಸಿಂಪಲ್ಲಾಗಿ ಮಾಡಿ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ, ಏಲಕ್ಕಿ ಮತ್ತು ಕರಿಬೇವಿನ ಸೊಪ್ಪು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಇದು ಪಲಾವ್ ಎಲೆ, ನಾನೇ ಮನೆಯಲ್ಲಿ ಬೆಳೆದಿರೋದು ಪಲಾವ್ ಎಲೆ. ನಾವು ಬೆಳೆದಿರೋದು ಇದು ಗಮ್ಮಂತಿರುತ್ತೆ. ಈ ಪಲಾವ್ ಎಲೆ ಹಾಕ್ತೀನಿ, ಸಿಂಪಲ್ಲಾಗಿ ತೋರಿಸ್ತೀನಿ. ನೀವು ಸಿಂಪಲ್ಲಾಗಿ ಅದನ್ನು ಮಾಡಿ ಟ್ರೈ ಮಾಡಿ ನೋಡಿ. ಇವಾಗ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ ಒಂದು ಸಣ್ಣದಾದ ಆಲೂಗೆಡ್ಡೆ, ಸ್ವಲ್ಪ ಒಂದು ದಪ್ಪ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಮಸಾಲೆ ಉಪ್ಪಿಟ್ಟು. ಇದು ನೋಡಿ ದಪ್ಪ ರವೆ. ಈ ರವೆನ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ. ನೋಡಿ ಹುರಿದು ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ಒಂದು ಆಲೂಗಡ್ಡೆ, ಒಂದು ದಪ್ಪ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ರೋಸ್ಟ್ ಆಗಲಿಕ್ಕೆ, ಅದು ಚೆನ್ನಾಗಿ ರೋಸ್ಟ್ ಆಗಿ ನಾನು ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಇದು ಮಾಮೂಲು. ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ, ಒಂದೆರಡು ಟೊಮೆಟೊ, ಇಷ್ಟೇ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ನಾನು ಹೇಳ್ತೀನಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಒಂದೆರಡು ಟೊಮೆಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ ಅಷ್ಟನ್ನು ಹಾಕಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಗ್ರೀನ್ ಕಲರ್ ಮಸಾಲೆ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ನೋಡಿ ಇದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಇದು ರೋಸ್ಟ್ ಆಗುವಾಗ ನಾನು ನೋಡಿ ಇವಾಗ ಈ ಕಡೆ ಸ್ವಲ್ಪ ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ, ಹಸಿ ಬಟಾಣಿ, ಒಣಗಿದ್ದಲ್ಲ ಹಸಿ ಬಟಾಣಿ ಸ್ವಲ್ಪ ಬೇಯಿಸ್ಕೊಂಡಿದ್ದೇನೆ, ಅದಕ್ಕೆ ಹಾಕ್ತೀನಿ. ಇದು ಮಸಾಲೆ ಉಪ್ಪಿಟ್ಟು ಸೇಮ್ ವೆಜ್ ಬಿರಿಯಾನಿ ಥರನೇ ಇರುತ್ತೆ. ನೋಡಿ ಇದು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ನಾನು ರುಚಿಗೆ ತಕ್ಕಷ್ಟು ನೋಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಗೊತ್ತಾಗುತ್ತಲ್ಲ ಅಂದಾಜು. ಸ್ವಲ್ಪ ಕಲರ್ಗೆ ಅರಿಶಿಣ, ಮಿಕ್ಕಿದ್ದು ಏನು ಹಾಕಲ್ಲ. ಇನ್ನೊಂದು 2 ಸ್ಪೂನು ನೋಡಿ ಧನಿಯಾ ಪುಡಿ, 2 ಸ್ಪೂನ್ ಧನಿಯಾ ಪುಡಿ. ಇದನ್ನು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಫ್ರೆಂಡ್ಸ್, ನಾನು ರುಬ್ಬಿರೋ ಮಸಾಲೆ, ಇದರಲ್ಲಿ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಇಷ್ಟನ್ನು ಹಾಕ್ತೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ರೋಸ್ಟ್ ಆಗಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ನೋಡಿ, ಚೆನ್ನಾಗಿ ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಕೊದ್ದು ಒಂದು ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಮಸಾಲೆ ಒಂದಕ್ಕೊಂದು ಚೆನ್ನಾಗಿ ಇಟ್ಕೊಂಡಿದೆ ಫ್ರೆಂಡ್ಸ್. ನೋಡಿ ಇವಾಗ ಚೆನ್ನಾಗಿ, ಇವಾಗ ನಾನು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಬೇಕು. ಉಪ್ಪಿಟ್ಟಿಗೆ ಎಷ್ಟು ಬೇಕಷ್ಟು ನೀರು ಹಾಕಬೇಕು. ನಾನು ನೋಡಿ ಮಿಕ್ಸಿ ರುಬ್ಬಿದ್ನಲ್ಲ, ಅದಕ್ಕೆ ನೀರು ಎತ್ತಿ ಇಟ್ಕೊಂಡಿದ್ದೆ, ಅದೇ ನೀರು ಹಾಕ್ತೀನಿ. ನೋಡಿ ನಾನಿವಾಗ ನೀರು ಹಾಕಿದ್ದೀನಿ ಫ್ರೆಂಡ್ಸ್. ನಿಮಗೆ ಗೊತ್ತಾಗುತ್ತಲ್ಲ ರವೆಗೆ ಎಷ್ಟು ನೀರು ಬೇಕಷ್ಟು. ಇವಾಗ ನೀರು ಹಾಕಿದ್ದೀನಿ. ನಾನು ನೀರು ಹಾಕಿ ಅದಕ್ಕೆ ಒಂದು ಅರ್ಧ ಲೆಮನ್ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಅರ್ಧ ಲೆಮನ್ ಜ್ಯೂಸ್ ಹಾಕ್ತೀನಿ. ಎಲ್ಲ ರುಬ್ಬಿರೋದೆ, ಅದರಿಂದ ಚೆನ್ನಾಗಿರುತ್ತೆ. ಇದು ನೀರು ಕುದಿಯುವಾಗ ರವೆನ ಹಾಕಬೇಕು. ಇದು ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಅದಕ್ಕೆ ರವೆ ಹಾಕಬೇಕು. ಇವಾಗ ನೀರು ಕುದೀಲಿ, ನಾನು ಅದು ಒಂದು 2 ನಿಮಿಷ ವೆಯ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ನೀರು ಹಾಕಿ ಚೆನ್ನಾಗಿ ಕುದ್ದಿದೆ. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. ನೋಡಿ ಚೆನ್ನಾಗಿ ನೀರಲ್ಲಿ ಕುದ್ದಿದೆ. ಇವಾಗ ನಾನು ಇದಕ್ಕೆ ರವೆ ಹಾಕಿ ನೋಡಿ, ರವೆ
ಸ್ವಲ್ಪ ಈ ರವೆ ಹಾಕಿ ಸ್ವಲ್ಪ ರವೆ ಹಾಕಿ ತಿರ್ಗಿಸ್ಕೊಂಡು ಸ್ವಲ್ಪ ಹಾಕ್ಕೊಳ್ಬೇಕು. ಒಂದೇ ಸಲ ಹಾಕ್ಕೊಳ್ಬಾರ್ದು, ಗಟ್ಟಿಯಾಗಿರುತ್ತೆ. ಸ್ವಲ್ಪ ರವೆ ಹಾಕಿ ತಿರ್ಗಿಸ್ಕೊಳ್ಬೇಕು. ತಿರ್ಗಿಸ್ಕೊಂಡು ಇನ್ನು 10 ನಿಮಿಷ ಇದು ರವೆ ನೀರಲ್ಲಿ ಚೆನ್ನಾಗಿ ಬೆರೆದು ಒಂದು 10 ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಬೇಡ, ಒಂದು 10 ನಿಮಿಷ ಬೇಯಬೇಕು. ನೋಡಿ, ಸ್ವಲ್ಪ ರವೆ ಹಾಕ್ಕೊಳ್ಳಿ, ಒಂದೇ ಸಲ ಹಾಕ್ಕೊಳ್ಬೇಡಿ. ಒಂದೇ ಸಲ ಹಾಕ್ಕೊಂಡ್ರೆ ಅದು ಗಟ್ಟಿಯಾಗುತ್ತೆ. ಹಿಂಗೆ ಇದೊಂದು 5 ನಿಮಿಷ, ಈ 5 ನಿಮಿಷ ಬೆಂದರೆ ಸಾಕು, ಉಪ್ಪಿಟ್ಟು ರೆಡಿಯಾಗಿರುತ್ತೆ. 5 ನಿಮಿಷ ಅಷ್ಟೇ ಇದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು 5 ನಿಮಿಷ ಮುಚ್ಚೋಣ. 5 ನಿಮಿಷ ಮುಚ್ತೀನಿ ಫ್ರೆಂಡ್ಸ್.